ಸಂಭವಿಸಿದೆ. ಅಲ್ಲೊಂದು ದಟ್ಟವಾದ ಹಚ್ಚ ಹಸಿರಿನ ಕಾಡು ಇತ್ತು. ಅಲ್ಲಿ ಸೂರ್ಯನ ಮೊದಲ ಕಿರಣಗಳು ಎಲೆಗಳ ಮೇಲೆ ಮಿಂಚುತ್ತಿದ್ದವು. ಹಕ್ಕಿಗಳು ಹಾಡುತ್ತಿದ್ದವು, ಜಿಂಕೆಗಳು ಮೇಯುತ್ತಿದ್ದವು ಮತ್ತು ಸುತ್ತಲೂ ಶಾಂತಿ ಇತ್ತು. ಪ್ರಕೃತಿಯೇ ಒಂದು ಕಥೆಯನ್ನು ಹೇಳುತ್ತಿರುವಂತೆ. ಆದರೆ ಆ ಶಾಂತಿ ಹೆಚ್ಚು ಕಾಲ ಉಳಿಯಲಿಲ್ಲ. ಒಂದು ದಿನ ಒಂದು ಕ್ರೂರ ಸಿಂಹ ಕಾಡಿಗೆ ಬಂದಿತು. ಅವನ ಘರ್ಜನೆಗೆ ಇಡೀ ಕಾಡು ನಡುಗಿತು. ಪ್ರಾಣಿಗಳು ಭಯದಿಂದ ಅಲ್ಲಿ ಇಲ್ಲಿ ಓಡಲು ಪ್ರಾರಂಭಿಸಿದವು. ಈಗ ಕಾಡಿನ ಮೇಲೆ ಭಯದ ನೆರಳು ಇತ್ತು. ಎಲ್ಲ ಪ್ರಾಣಿಗಳು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿದವು. ಜಿಂಕೆ, ಮಂಗ, ಆನೆ ಮತ್ತು ಮೊಲ ಎಲ್ಲರೂ ಚಿಂತಿತರಾಗಿದ್ದರು. ನಾವು ಏನೂ ಮಾಡದಿದ್ದರೆ ಸಿಂಹ ನಮ್ಮನ್ನು ತಿನ್ನುತ್ತದೆ ಎಂದು ಅವರು ಹೇಳಿದರು. ನಾನು ಅವನನ್ನು ತಡೆಯಬಲ್ಲೆ ಎಂಬ ಮೃದುವಾದ ಧ್ವನಿ ಕೇಳಿಸಿತು. ಎಲ್ಲರೂ ನೋಡಿದರು, ಅದು ಚಿಕ್ಕ ಮೊಲ. ನಾನು ಸಿಂಹವನ್ನು ಭೇಟಿಯಾಗುತ್ತೇನೆ ಎಂದು ಮೊಲ ಹೇಳಿತು. ಎಲ್ಲರೂ ಆಘಾತಕ್ಕೊಳಗಾದರು. ನೀನು ತುಂಬಾ ಚಿಕ್ಕವನು. ಅವನನ್ನು ಹೇಗೆ ತಡೆಯುತ್ತೀಯ? ಮೊಲ ಹೇಳಿತು. ಧೈರ್ಯಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ. ರಾತ್ರಿಯ ಕತ್ತಲೆಯಲ್ಲಿ ಮೊಲ ಸಿಂಹದ ಗುಹೆಯ ಕಡೆಗೆ ನಡೆದರು. ಮರಗಳ ಹಿಂದೆ ಹೊಳೆಯುವ ಕಣ್ಣುಗಳು ಇದ್ದವು. ಆದರೆ ಮೊಲ ಹೆದರಲಿಲ್ಲ. ಅವನಿಗೆ ಕಾಡನ್ನು ಉಳಿಸುವ ಬಯಕೆ ಇತ್ತು. ಮೊಲ ಗುಹೆಯನ್ನು ತಲುಪಿತು. ಸಿಂಹ ಘರ್ಜಿಸಿತು. ನೀನು ಯಾಕೆ ಇಷ್ಟು ತಡವಾಗಿ ಬಂದೆ? ಮೊಲ ಹೇಳಿತು, ಕ್ಷಮಿಸಿ ರಾಜ. ನಾನು ದಾರಿಯಲ್ಲಿ ಇನ್ನೊಂದು ಸಿಂಹವನ್ನು ಭೇಟಿಯಾದೆ. ಏನು? ಎಂದು ಸಿಂಹ ಘರ್ಜಿಸಿತು. ಮೊಲ ಸಿಂಹವನ್ನು ಹಳೆಯ ಬಾವಿಗೆ ಕರೆದೊಯ್ದಿತು. ನಿಮಗೆ ಸವಾಲು ಹಾಕುತ್ತಿದ್ದ ಸಿಂಹ ಇದೆ. ಸಿಂಹವು ಬಾವಿಯೊಳಗೆ ನೋಡಿತು ಮತ್ತು ತನ್ನದೇ ಆದ ಪ್ರತಿಬಿಂಬವನ್ನು ಶತ್ರು ಎಂದು ತಪ್ಪಾಗಿ ಭಾವಿಸಿತು. ಕೋಪಗೊಂಡ ಸಿಂಹ ಬಾವಿಗೆ ಹಾರಿತು. ಅವಳ ಧ್ವನಿಯು ನೀರಿನ ಚಿಮ್ಮುವಿಕೆಯೊಂದಿಗೆ ಪ್ರತಿಧ್ವನಿಸಿತು ಮತ್ತು ಕಾಡು ಮುಕ್ತವಾಯಿತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಹಾರಿದವು. ನಮ್ಮ ನಾಯಕ ಗೆದ್ದ. ಎಲ್ಲರೂ ಮೊಲವನ್ನು ಹೆಗಲ ಮೇಲೆ ಹೊತ್ತುಕೊಂಡರು. ಕೋತಿಗಳು ನೃತ್ಯ ಮಾಡಿದವು ಮತ್ತು ಆನೆ ಸಂತೋಷದಿಂದ ತನ್ನ ಸೊಂಡಿಲನ್ನು ಬೀಸಿತು. ಕಾಡು ಮತ್ತೆ ಸಮೃದ್ಧವಾಯಿತು. ಮತ್ತು ಅಂದಿನಿಂದ ಎಲ್ಲ ಮಕ್ಕಳಿಗೆ ಇದನ್ನು ಕಲಿಸಲಾಯಿತು, ಗೆಲುವು ಶಕ್ತಿಯಿಂದಲ್ಲ, ಬುದ್ಧಿವಂತಿಕೆಯಿಂದ ಸಿಗುತ್ತದೆ. ಮತ್ತು ಧೈರ್ಯಶಾಲಿ ಮೊಲವು ಕಾಡಿನಲ್ಲಿ ಅತ್ಯಂತ ಸುಂದರವಾದ ಕಥೆಯಾಯಿತು.